ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮೇ 26 ಸೋಮವಾರ. ಇಂದಿನ ಶುಭ ಸಂದೇಶ ಯೋಹಾನ 15 ವಾಕ್ಯಗಳು 26ರಿಂದ 16ನೇ ಅಧ್ಯಾಯ ವಾಕ್ಯ 4ರವರೆಗೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಅನುಯಾಯಿಗಳಿಗೆ ಯಾವ ರೀತಿಯಾದಂತಹ ಕೊಡುಗೆಗಳು ದೊರೆಯುತ್ತವೆ ಎಂದು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಿದ್ದಾರೆ. ನಾವು ಇಂದಿನ ಜಗತ್ತಿನಲ್ಲಿ ರಾಜಕೀಯ ನಾಯಕರುಗಳನ್ನಿರಬಹುದು ಅಥವಾ ಇನ್ನಿತರ ನಾಯಕರುಗಳನ್ನು ಕಂಡರೆ ನಮಗೆ ತಿಳಿಯುತ್ತದೆ, ಅವರು ಹಲವಾರು ಭರವಸೆಗಳನ್ನು ನೀಡುತ್ತಾರೆ. ನಮ್ಮನ್ನು ಹಿಂಬಾಲಿಸಿದರೆ ಅಥವಾ ನಮ್ಮ ಒಂದು ಸಿದ್ಧಾಂತವನ್ನು ಹಿಂಬಾಲಿಸಿದರೆ ಅಥವಾ ನಮ್ಮ ಒಂದು ಪಕ್ಷವನ್ನು ಹಿಂಬಾಲಿಸಿದರೆ ನಿಮಗೆ ವಿವಿಧ ಕೊಡುಗೆಗಳನ್ನು ನೀಡುತ್ತೇವೆ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತೇವೆ ಎಂದು ಹಲವಾರು ಭವ್ಯವಾದಂತಹ ಖಾಲಿ ಭರವಸೆಯನ್ನು ನೀಡುತ್ತಾರೆ. ಅವರು ಗೆದ್ದ ನಂತರ ಅಥವಾ ಅವರನ್ನು ಹಿಂಬಾಲಿಸಿದ ನಂತರ ಅವರು ತಾವು ನೀಡಿರುವಂತಹ ಭರವಸೆಗಳನ್ನು ಮರೆತು ಬಿಡಬಹುದು. ಆದರೆ ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನು ಹಿಂಬಾಲಿಸಿದರೆ ತಮ್ಮ ಶಿಷ್ಯರಿಗೆ ಯಾವ ರೀತಿಯ ಕೊಡುಗೆಗಳು ದೊರೆಯುತ್ತದೆ ಎಂದು ನಮಗೆ ತಿಳಿಸುವಾಗ, ಪ್ರಭು ಯೇಸು ಕ್ರಿಸ್ತರು ಯಾವುದೇ ರೀತಿಯಾದಂತಹ ಖಾಲಿ ಭರವಸೆಯನ್ನು ನೀಡುವುದಿಲ್ಲ. ಅವರು ಇಹಲೋಕದ ಮೋಹಕ ಕೊಡುಗೆಗಳನ್ನು ಅವರು ನೀಡುವುದಿಲ್ಲ. ಬದಲಾಗಿ ಇಹಲೋಕದಲ್ಲಿ ನೀವು ಕಷ್ಟಗಳನ್ನು ಅನುಭವಿಸಬೇಕು. ಜನರು ನಿಮ್ಮನ್ನು ತೊಂದರೆಗೀಡು ಮಾಡುತ್ತಾರೆ, ನಿಮ್ಮನ್ನು ಆದಿ ಬೀದಿಗಳಲ್ಲಿ ಕೊಲ್ಲುತ್ತಾರೆ ಹಾಗೂ ಅವರು ನಿಮ್ಮನ್ನು ಕೊಲ್ಲುವಾಗ ಅವರು ದೇವರ ಕಣ್ಣಿನಲ್ಲಿ ಸರಿಯಾದ ಕೆಲಸ ಮಾಡುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಾರೆ. ಇಂತಹ ಎಲ್ಲ ಕಷ್ಟಗಳು ಬಂದಾಗ ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಇದನ್ನು ಆಲಿಸಿದಂತಹ ನೈಜ ಅನುಯಾಯಿಗಳಾಗಿದ್ದಂತಹ ಅಪೊಸ್ತಲರುಗಳಿರಬಹುದು, ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದಂತಹ ಶಿಷ್ಯರುಗಳು ಇಂತಹ ಕಷ್ಟಗಳು ಬಂದಾಗ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದನ್ನು ನೆನೆಸಿಕೊಂಡರು ಹಾಗೂ ಪ್ರಭು ಯೇಸುವಿಗೆ ಸಾಕ್ಷಿಯನ್ನು ನೀಡಿದರು. ಪ್ರಿಯರೇ, ಈ ಒಂದು ಭರವಸೆಯ ಮಾತುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತೀರಾ, ನಿಮ್ಮ ಕಷ್ಟಗಳ ಜೀವನದಲ್ಲಿ ತೊಂದರೆಗಳು ಬರುತ್ತದೆ ಎಂದು ಇಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸುತ್ತಿದ್ದಾರೆ. ಕಷ್ಟಗಳು ನೋವುಗಳು ಬಂದಾಗ ಇದು ದೇವರಿಂದ ಬಂದ ಕೊಡುಗೆ ಎಂದು ನಾವು ಸ್ವೀಕರಿಸಬೇಕು ಹಾಗೂ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ವಿಶ್ವಾಸ ವೃದ್ಧಿಸಿಕೊಳ್ಳಬೇಕು ಹಾಗೂ ಪ್ರಭು ಯೇಸು ಕ್ರಿಸ್ತರಿಗೆ ನಾವು ಸಾಕ್ಷಿಗಳಾಗಿ ಬದುಕಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.